ನಿನ್ನೆ ಎಪಿಸೋಡಲ್ಲಿ ಕಾಸ್ಟಿಂಗ್ ಬಗ್ಗೆ ಐ ಥಿಂಕ್ ಸಾಕಷ್ಟು ಡೀಟೇಲಾಗಿ ಮಾತಾಡಿದ್ವಿ. ಆ್ಯಂಡ್ ಅದಕ್ಕಿಂತ ಹಿಂದಿನ ಎಪಿಸೋಡಲ್ಲಿ ಆಲ್ಮೋಸ್ಟ್ ಶೂಟಿಂಗ್ ಶುರುವಾಗಿದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ. ಸೊ ಒಂದು ಇನ್ಸಿಡೆಂಟ್ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಫಸ್ಟ್ ಡೇದು ಪಬ್ಬಿಂದು ಏನೋ ಇದ್ರದ್ದು ಹಿಂದಿನ 34th ಎಪಿಸೋಡಲ್ಲಿ ಐ ಥಿಂಕ್ ಮಾತಾಡಿದ್ದು. ಅಲ್ಲಿ ನನಗೆ ನಾಗರ ರಮೇಶ್ ಅಂತ ಒಬ್ಬರು ಸೀನಿಯರ್ ಇದ್ದಾರೆ, ಟೆಕ್ನಿಷಿಯನ್. ನಾಗರ ಅಂದರೆ ಡಿವೈಸ್, ಅದು ಒಂದು ಡಿವೈಸ್ ಹೆಸರು. ಅದರಲ್ಲಿ ಸೌಂಡ್ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ಮನಸಾರೆ ಪಂಚರಂಗಿಲೆಲ್ಲ ಅವರೇ ಇರ್ತಾಯಿದ್ರು. ಮನಸಾರೆ ಫಾರ್ ಶೋರ್, ಪಂಚರಂಗಿ ಇದ್ರಾ ಇಲ್ವಾ ಮರ್ತೋಗಿದ್ದೀನಿ. ಸೊ ಆಮೇಲೆ ಇಂತಿನಿ ನಾ ಪ್ರೀತಿಯಾನಲ್ಲಿದ್ದರು. ಸೊ ತುಂಬ ಹೀಸ್ ಬಿನ್ ದೇರ್. ಈಗಲೂ ಐ ಥಿಂಕ್ ಹೀ ಸ್ಟಿಲ್ ವರ್ಕ್ಸ್. ತುಂಬ ಸಿನಿಮಾ, ಒಂದು ಐ ಆಮ್ ಶೋರ್ ಒಂದು 300-400 ಸಿನಿಮಾಗಳಲ್ಲಿ ವರ್ಕ್ ಮಾಡಿರ್ಬೋದು ಅವರು ಎಂಟೈರ್ ಕರಿಯರಲ್ಲಿ ಈಗವರೆಗೂ, ಅಥವಾ ಇನ್ನೂ ಜಾಸ್ತಿ ಏನೋ. ಆ್ಯಂಡ್ ಸೊ ನನಗೆ ಈ ಥರ ಸಿನಿಮಾಗಳಲ್ಲಿ ಪರಿಚಯ. ಆ್ಯಂಡ್ ಫಸ್ಟ್ ಡೇ ನಾನು ಪಬ್ಬದು, ಈಗ ನಾವು ಯೂನಿಟ್ ಅದು ಇದು ಎಲ್ಲ ಬುಕ್ ಮಾಡಿದಾಗ ನಿಮ್ಗೆ ಗೊತ್ತಿರಲ್ಲ ಯಾವ್ಯಾವ ಟೆಕ್ನಿಷಿಯನ್ಸ್ ಬರ್ತಾರೆ ಏನು ಅಂತ. ಸೊ ಇವರು ಸೌಂಡಿಗೆ ಇವರೇ ಬಂದಿದ್ದರು. ನಾನು ಪರವಾಗಿಲ್ಲ ನೀವೇ ಬಂದಿದ್ದೀರಾ ಅಂತೆಲ್ಲ ಫೆಮಿಲಿಯಾರಿಟಿ ಒಂದು ಸ್ವಲ್ಪ ಮಾತಾಡ್ಸಿದ್ವಿ. ಸೊ ಫಸ್ಟ್ ಡೇ ಪಬ್ಬಿಂದು ಶುರು ಮಾಡ್ಕೊಂಡ್ವಿ. ನಾನು ಮೊನ್ನೆ ಹೇಳಿದ್ನಲ್ಲ, ಫಸ್ಟ್ ಶಾರ್ಟೇ 3.5 minute ತೆಗೆದಿದ್ದೆ ಅಂತ. ಅದಾದಮೇಲಿಂದ ವಿ ಸ್ಟಾರ್ಟೆಡ್ ಮೂವಿಂಗ್ ರಿಯಲಿ ಫಾಸ್ಟ್. ನಾನು ಹೇಗೆ ಮಾಡಿಕೊಂಡೆ ಶೂಟಿಂಗ್ ಅಂದರೆ, ಐ ಡೋಂಟ್ ನೋ, ಐ ಆಮ್ ಪಾರ್ಟ್ ಆಫ್ ದಿಸ್ ಲಕ್ಕಿ ಜನ್ರೇಷನ್. ಯಾಕಂದರೆ ನನಗೆ ಫಿಲ್ಮಲ್ಲಿ ಶೂಟ್ ಮಾಡಿದ್ದು ಟ್ರೈನಿಂಗು ಆಯಿತು, ಆ್ಯಂಡ್ ಡಿಜಿಟಲ್ಲು ಈಕ್ವಲ್ ಎಕ್ಸ್ಪೋಜರ್ ಸಿಕ್ತು. ದ ಟ್ರಾನ್ಸ್ಫಾರ್ಮೇಷನ್ ಸ್ಟೇಜ್ ಏನಿತ್ತು ಫ್ರಮ್ ಫಿಲ್ಮ್ ಟು ಡಿಜಿಟಲ್, ಐ ಥಿಂಕ್ ಐ ಆಮ್ ಒನ್ ಆಫ್ ದೋಸ್ ಫ್ಯೂ ಪೀಪಲ್ ಹೂ ಮೇಡ್ ದೇರ್ ಜರ್ನಿ ಡ್ಯೂರಿಂಗ್ ದ ಟ್ರಾನ್ಸಿಷನ್. ಯಾಕಂದರೆ ಇವತ್ತಿನ ದಿನ ನಾನು ಎಷ್ಟೋ ಜನ ಈಗೀಗ ಸಿನಿಮಾಗೆ ಬರ್ತಿರೋರು ನಾನು ನೋಡ್ತಿರ್ತೀನಲ್ಲ, ಅದೊಂದು ಡಿಸಿಪ್ಲಿನ್ ಇತ್ತು. ಫಿಲ್ಮಲ್ಲಿ ಶೂಟ್ ಮಾಡಬೇಕಂದ್ರೆ ನಿಮಗೆ ಫಿಲ್ಮ್ ವೇಸ್ಟ್ ಮಾಡೋಂಗಿಲ್ಲ, ಸ್ಟಾಕ್ ಅಂತ ಇದೆ, ಅದನ್ನು ವೇಸ್ಟ್ ಮಾಡೋಂಗಿಲ್ಲ ಅನ್ನೋ ಒಂದು ಡಿಸಿಪ್ಲಿನ್ ಇತ್ತು. ದೆರ್ ವಾಸ್ ದಟ್ ಫಿಯರ್ ಆಫ್ ವೇಸ್ಟಿಂಗ್ ಮನಿ. ಬಟ್ ಇವತ್ತಿನ ದಿನ ದಟ್ ಫಿಯರ್ ಇಸ್ ನಾಟ್ ದೇರ್. ರಿಹರ್ಸಲ್ಲು ಶೂಟ್ ಮಾಡ್ತಿರ್ತಾರೆ, ಏನೂ ಪ್ಲ್ಯಾನ್ ಇಲ್ಲದೆ ಓಕೆ ಟೇಕ್ ಮಾಡಬೇಡ ಅಂತ ಟೇಕ್ ಮಾಡೋದು. ಬಟ್ ಅದೆಲ್ಲ ಏನಾಗ್ತಾ ಇದೆ, ಇಟ್ಸ್ ಆಲ್ ಆ್ಯಡಿಂಗ್ ಅಪ್ ಆ್ಯಸ್ ಹಾರ್ಡ್ ಡ್ರೈವ್ಸ್, ಆ್ಯಂಡ್ ಸೋ ಮಚ್ ಆಫ್ ಡೇಟಾ ಈಸ್ ದೇರ್ ಆನ್ ದ ಎಡಿಟಿಂಗ್ ಟೇಬಲ್. ಇಂಟ್ರೆಸ್ಟಿಂಗ್ ಅನಾಲಜಿ ಏನು ಅಂದರೆ, ಎಡಿಟರ್ಸ್ ಹೇಳ್ತಾರೆ ಫಿಲ್ಮ್ ಶೂಟ್ ಮಾಡಬೇಕಂದ್ರೆ ನಮ್ಮ ಎಡಿಟಿಂಗ್ ಜಾಬ್ ವಾಸ್ ಸೋ ಮಚ್ ಮೋರ್ ಸಿಂಪ್ಲರ್. ಇವತ್ತಿನ ದಿನ ಒಂದು 2 hours ಫಿಲ್ಮ್ ಇದ್ದರೆ ಒಂದು 4 hours 5 hours ಶೂಟ್ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ, ಅಥವಾ ಇನ್ನೂ ಜಾಸ್ತಿ. ಸೊ ನಾವು ಅದೆಲ್ಲ ಡೌನ್ಲೋಡ್ ಮಾಡಬೇಕು, ಅದೆಲ್ಲ ಪ್ರಾಸೆಸ್ ಮಾಡಬೇಕು. ಸೊ ಇಟ್ಸ್ ಬಟ್ ಎನಿವೆ, ನಾನು ಯಾಕೆ ಬಂದೆ ಅಂದರೆ ಈ ಪಾಯಿಂಟಿಗೆ ಐ ಥಿಂಕ್ ಐ ಗಾಟ್ ಡೈವರ್ಟೆಡ್. ಸೊ ಆ ಡಿಸಿಪ್ಲಿನ್ ಇತ್ತಲ್ಲ. ಸೊ ನಾನು ಹೇಗೆ ಅಂದರೆ, ಈಗ ನಾನು ಪಬ್ ಲೊಕೇಶನಲ್ಲಿ ಶೂಟಿಂಗ್ ಇರುತ್ತೆ ಅಂದರೆ, ಐ ವುಡ್ ಕಂಪ್ಲೀಟ್ಲಿ ರೈಟ್ ಡೌನ್ ಎವ್ರಿ ಶಾಟ್. ಸೊ ನೀವು ಲೈಫ್ ಇಷ್ಟನೇ ಸಿನಿಮಾನ ಹೋಗಿ ನೋಡಿದ್ರೆ ಒಂದು ಸೀನಲ್ಲಿ ಅಲ್ಲಿ ಯಾವ ಡೈಲಾಗಿಗೆ ಕ್ಲೋಸಪ್ ಇದೆ, ಯಾವ ಡೈಲಾಗಿಗೆ ಮಿಡ್ ಶಾಟ್ ಇದೆ, ಯಾವ ಡೈಲಾಗಿಗೆ ವೈಡ್ ತೆಗಿತೀನಿ, ಈ ಥರ ಮುಂಚೆನೇ ಡಿವೈಡ್ ಮಾಡಿಕೊಂಡು ಶಾರ್ಟ್ ಡಿವಿಷನ್ಸು 90% ಅಷ್ಟೇ ತೆಗಿತಾ ಇದ್ದೆ. ಆ ಲೊಕೇಶನ್ಗೆ ಹೋದಾಗ ಏನಾದರೂ 1-2 ಶಾರ್ಟು ಈ ಕಡೆ ಅಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ, ಅಥವಾ ಟೈಮ್ ಇದೆ, ಅವಾಗೇನಾದರೂ ಬಂದಿರೋ ಐಡಿಯಾ ಇದ್ದರೆ ಅವಾಗ ಇಂಪ್ರೂವೈಸ್ ಮಾಡ್ತಿದ್ದು. ಅದರ್ವೈಸ್ ಇಟ್ ವಾಸ್ ಆಲ್ ರಿಟನ್ ಡೌನ್. ಸೊ ಪಬ್ಬಿಂದು ಹಾಗೆ ಕಂಪ್ಲೀಟ್ ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದನೇ ಬರ್ಕೊಂಡು ಹೋಗಿದ್ದಿದ್ದು. ನಾನು ಐ ಥಿಂಕ್ ಬೈ ಲಂಚ್ ಟೈಮ್ ಆ ಸ್ಟ್ರೆಸ್ ಇರುತ್ತಲ್ಲ, 120 ಶಾರ್ಟ್ಸ್ ಇದ್ದರೆ ಅಷ್ಟು ಮುಗಿಸ್ಬೇಕು ಅನ್ನೋ ಸ್ಟ್ರೆಸ್. ಲಂಚ್ ಟೈಮಿಗೆ ಬರೀ 40-30 ಮುಗಿದಿದೆ, ಇನ್ನು ಲಂಚ್ ಟೈಮ್ ಆದಮೇಲೆ ಇನ್ನೊಂದಿಷ್ಟು ಹೆಂಗೆ ಮುಗಿಸೋದು. ಆ್ಯಂಡ್ ಅವಾಗ ಕೂತ್ಕೊಂಡು ಒಂದಿಷ್ಟು ಎಡಿಟ್ ಆಗ್ತಾ ಇರತ್ತೆ, ಇದು ಬೇಕಿಲ್ಲ ಅಂತ, ಯಾಕಂದರೆ ಟೈಮ್ ಇರಲ್ಲ. ಆ್ಯಂಡ್ ಐ ಥಿಂಕ್ ಬೈ 4 o'clock ನನಗೆ ಐ ಆಮ್ ಲುಕಿಂಗ್ ಅಟ್ ಹೇಗೆ ಈ ಲೈಟ್ ಮೆನ್ ಅವರೆಲ್ಲ ಬೇರೆ ಬೇರೆ ಸೀನಿಯರ್ ಡಿರೆಕ್ಟರ್ ಜೊತೆ ವರ್ಕ್ ಮಾಡಿರ್ತಾರೆ. ಆ್ಯಂಡ್ ದೇ ಮಸ್ಟ್ ಬಿ ಥಿಂಕಿಂಗ್ ದಟ್ ಐ ಸಕ್, ದೇ ಮಸ್ಟ್ ಬಿ ಥಿಂಕಿಂಗ್ ಐ ಆಮ್ ಟೆರಿಬಲ್ ಅನ್ನೋ ಥರ. ಆಗ ಈ ಟೆನ್ಷನಲ್ಲಿ ಅವರು ಜ್ಞಾನಮೂರ್ತಿ ಅವ್ರ ಲೈಟಿಂಗ್ ಏನೋ ಮಾಡ್ಕೋಬೇಕಂದ್ರೆ ರಮೇಶ್ ಅವ್ರು ಸುಮ್ಮನೆ ನಿಂತಿದ್ರು. ಅವ್ರದ್ದೇನೋ ಅವತ್ತು ಕೆಲಸ ಕಡಿಮೆ ಇತ್ತು, ಸೌಂಡಿಂದು ಡೈಲಾಗ್ಸ್ ಎಲ್ಲ ಏನು ಆ ಸೀನಲ್ಲಿ ಅಷ್ಟೊಂದಿಲ್ಲ. ಸೊ ಆಗ ಸುಮ್ಮನೆ ಏನು ರಮೇಶ್ ಅವರೇ ಹೆಂಗೆ ಆಗ್ತಿದೆ ಅಂತ ಅಂದಾಗ, ಯಾರಿಗೂ ನೀವು ಫಸ್ಟ್ ಡೇ ಶೂಟಿಂಗ್ ಮಾಡ್ತಿದ್ದೀರಾ ಅಂತ ಅನಿಸೋದೇ ಇಲ್ಲ ಅಂತ ಅಂದರು. ಏನು ಹಂಗಂದರೆ ಇಟ್ಸ್ ಲೈಕ್ ಎಲ್ರಿಗೂ ಗೊತ್ತು ನಿಮಗೆ ಈ ಕೆಲಸ ಬರುತ್ತೆ ಅಂತ. ಹಿ ಹಿಮ್ಸೆಲ್ಫ್ ಜಸ್ಟ್ ಕೇಮ್ ಆ್ಯಂಡ್ ಸೆಡ್ ಇಟ್. ಅವ್ರಿಗೇನು ನನಗೆ ತಲೆಯಲ್ಲಿ ಅಂದರೆ ಇವತ್ತು ನೋಡಿ 10 ವರ್ಷ ಆದರೂ ಐ ಸ್ಟಿಲ್ ರಿಮೆಂಬರ್ ಇಟ್, ಬಿಕಾಸ್ ಅವ್ರು ಅದು ಹೇಳ ಆದಮೇಲೆ ಮೈ ಕಾನ್ಫಿಡೆನ್ಸ್ ಲೆವೆಲ್ ಚೇಂಜ್ಡ್ ಕಂಪ್ಲೀಟ್ಲಿ. ಆ್ಯಂಡ್ ಐ ಆಮ್ ಲೈಕ್ ಓಕೆ. ಸೊ ಬಿಕಾಸ್ ಇವರು ಒಂದು ಇಷ್ಟು 100 ಸಿನಿಮಾ ನೋಡಿದವ್ರಿಗೆ ಹಿಂಗೆ ಅನಿಸ್ತಿದೆ ಅಂದರೆ ಐ ಆಮ್ ಶೋರ್ ಎವ್ರಿಬಡಿ ಎಲ್ಸ್ ಇಸ್ ಆಲ್ಸೋ ಫೀಲಿಂಗ್ ಇಟ್ ಅಂತ. ಆ್ಯಂಡ್ ಆ ಚೇಂಜ್ ಆ್ಯಕ್ಚುಲಿ ನೀವು ನೋಡ್ಬೋದು.
ಯಾಕಂದರೆ ನೀವೇನಾದರೂ ಈಗ ಶೂಟಿಂಗ್ ಅಂದರೆ ತುಂಬ ಕಂಫರ್ಟ್ ಝೋನಲ್ಲಿ ಯಾರೂ ವರ್ಕ್ ಮಾಡ್ತಿರಲ್ಲ. ಅಲ್ಲಿ ಇಲ್ಲಿ ಓಡು, ಅದು ತೊಗೊಂಬ, ಲೈಟ್ ಹೊರಟೋಗ್ತಿದೆ, ಟೈಮ್ ಆಗೋಗ್ತಾ ಇದೆ, ಅದೇ ಟೆನ್ಷನಲ್ಲೇ ಆಗ್ತಾ ಇರುತ್ತೆ. ಆ್ಯಂಡ್ ಯಾವಾಗ ಅಷ್ಟು ಎಂಟೈರ್ ಕ್ರೂ ಒಂದು ಡಿರೆಕ್ಟರ್ ಮೇಲೆ ಒಂದು ಟ್ರಸ್ಟ್ ಇರುತ್ತೆ, ದಟ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಆ್ಯಂಡ್ ಹಿ ನೋಸ್ ವಾಟ್ ಹಿ ಈಸ್ ಡೂಯಿಂಗ್, ಆಗ ಕೆಲಸಗಳಾಗೋ ರೀತಿಯೇ ಬೇರೆ ಥರ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಅದು ನನ್ನ ಫಸ್ಟ್ ಸಿನಿಮಾಲೇ ನನಗದು ಸಿಕ್ತು ಅನ್ನೋದು. ನಾನು ಒಂದಿಷ್ಟು ಸಿನಿಮಾಲಿ ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ಐ ಹ್ಯಾವ್ ಸೀನ್ ದಟ್ ಈ ಎಕ್ಸ್ಪೀರಿಯನ್ಸ್ ಇಲ್ಲದೆ ಡೈರೆಕ್ಟಾಗಿ ಯಾವುದೋ ಪ್ರೊಡ್ಯೂಸರ್ನ ಹುಡುಕೊಂಡು ಫೀಚರ್ ಫಿಲ್ಮ್ ಶೂಟ್ ಮಾಡೋಕ್ಕೆ ಬಂದುಬಿಟ್ಟಿರ್ತಾರೆ. ಅಲ್ಲಿ ದೇ ಡೋಂಟ್ ಹ್ಯಾವ್ ದ ಸೆಟ್ ಇನ್ ದೇರ್ ಕಂಟ್ರೋಲ್. ಆ್ಯಂಡ್ ಯು ಕ್ಯಾನ್ ಸಿ ದಟ್ ಮೇಕಪ್ ಮ್ಯಾನಿಂದ ಹಿಡಿದು ಲೈಟಿಂಗ್ ಮಾಡೋರಿಂದ ಹಿಡಿದು ಅವರೆಲ್ಲರೂ ದೇ ವಿಲ್ ಬಿ ಲೈಕ್ ಅಯ್ಯೋ ಏನೋ ಮಾಡ್ತಿದ್ದಾನೆ ಸುಮ್ಮನೆ ಅಂತ, ದೇ ಕೀಪ್ ರಿಡಿಕ್ಯುಲಿಂಗ್ ಇಟ್, ಅಷ್ಟು ಮರ್ಯಾದೆ ಕೊಟ್ಟು ಮಾಡ್ತಿರಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಅಡ್ವೈಸ್ ಟು ಎವ್ರಿ ಒನ್ ಹೂಸ್ ನ್ಯೂ, ದ್ಯಾಟ್ ನೀವು ಆ ಸೆಟ್ಟನ್ನ ಹೇಗೆ ಕಂಟ್ರೋಲಿಗೆ ತೊಗೋಬೇಕು ಅನ್ನೋದನ್ನು ಕಲೀಲೇಬೇಕು. ಅದು ನನಗೆ ಹೇಗೆ ಬಂತು ಅಂದರೆ ನಾಟ್ ಜಸ್ಟ್ ಬೈ ಅಸಿಸ್ಟಿಂಗ್ ಯೋಗರಾಜ್ ಆ್ಯಂಡ್ ಸೂರ್ಯ ಅವ್ರ ಸೆಟ್ಟಲ್ಲಿ ಅಲ್ಲಿದ್ದು. ಆ್ಯಕ್ಚುಲಿ ದಯಾಲ್ ಕೂಡ ಸರ್ಕಸ್ ಟೈಮಲ್ಲಿ ಹಿ ಡಿಡ್ ಅ ಗುಡ್ ಜಾಬ್. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಲೀಡರ್ಶಿಪ್ ಟು ಮೊಬಿಲೈಸ್ ದ್ಯಾಟ್ ಮೆನಿ ಪೀಪಲ್. ಆಮೇಲೆ ನೀವು ಹೇಳ್ತಿದ್ದರಿಂದ ನೀವು ಹೇಳ್ತಿರೋದು ಎಷ್ಟೇ ಫನ್ನಿ ಏನೇ ಇದ್ದರೂ ಅಷ್ಟು ಜನ ಕೆಲಸ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ಥಿಯೇಟರ್ ಟಾಟ್ ಮಿ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಸೊ ಐ ವುಡ್ ಸೇ ಬರೀ ನಿಮಗೆ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ ಅಂದಿದ ತಕ್ಷಣ, ಅಥವಾ ನಿಮಗೆ ತುಂಬ ಸಿನಿಮಾಗಳು ನೋಡಿ ಒಂದು ಸಿನಿಮಾ ಅಂದರೆ ನನಗೇನು ಅಂತ ಅರ್ಥ ಮಾಡ್ಕೊಂಡಿದ್ದೀರ ಆರ್ಟಿಸ್ಟಿಕ್ಲಿ ಅಂದರೆ ಆಗಲ್ಲ. ಫಿಲ್ಮ್ ಡಿರೆಕ್ಷನ್ ಇಸ್ ಅ ಲಾಟ್ ಅಬೌಟ್ ಕಂಟ್ರೋಲಿಂಗ್ ಪೀಪಲ್. ಆ್ಯಂಡ್ ಇದರಲ್ಲಿ ನನಗೊಬ್ಬರು ಸೀನಿಯರ್ ಪರ್ಸನ್ ಪಂಚರಂಗಿ ಟೈಮಲ್ಲಿ ನಾನು ಅವ್ರ ಜೊತೆ ಕೂತ್ಕೊಂಡಿದ್ದೆ. ಆ್ಯಂಡ್ ಅವರಿದ್ದರು ಸೆಟ್ಟಲ್ಲಿ. ಸೊ ಅವಾಗ ಅವ್ರ ಜೊತೆ ಸುಮ್ಮನೆ ಐ ಯೂಸ್ ಟು ಟೇಕ್ ಹಿಸ್ ಮೆಂಟೋರ್ಶಿಪ್ ಥರ. ಅವ್ರಿಗೆ ಕೇಳಿದ್ದೆ, ಸರ್ ನಾನು ಈಗೇನು ನೆಕ್ಸ್ಟು ಡಿರೆಕ್ಟರ್ ಆಗಲಾ ಅಂತ ಅನ್ಕೊತಿದ್ದೀನಿ ಅಂತ. ಆ್ಯಂಡ್ ಈ ಸೈಡ್ ಇಲ್ಲ ರೀ, ನಿಮ್ಮ ಕೈಯಲ್ಲಿ ಡಿರೆಕ್ಷನ್ ಆಗಲ್ಲ ಅನಿಸುತ್ತೆ, ಐ ಫೀಲ್ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ ಅಂತ ಅವ್ರು ಅಂದಿದ್ರು. ನಾನು ಆಗ ಅವ್ರಿಗೆ ಸುಮ್ಮನೆ ನೋಡಿದೆ, ಇವ್ರು ಯಾಕೆ ಹಿಂಗೆ ಅಂದ್ಬಿಟ್ರು ಅಂತ. ಆವಾಗ ನನಗೆ ಗೊತ್ತಾಗಿದ್ದು, ನಾನು ಆ್ಯಸ್ ಅ ಪರ್ಸನ್ ಐ ಕಮ್ ಅಕ್ರಾಸ್ ಆಸ್ ಅ ವೆರಿ ಲೋ ಆನ್ ಎನರ್ಜಿ ಆರ್ ಬೈ ಮೈ ಸೆಲ್ಫ್. ನಾನು ಯಾರ ಜೊತೆನೂ ಐ ಕಾಂಟ್ ಕಂಟ್ರೋಲ್ ಅ ಸೆಟ್ ಅನ್ನೋ ಥರ. ಐ ಥಿಂಕ್ ದಟ್ಸ್ ವಾಟ್ ಹಿ ಹ್ಯಾಡ್ ಸೀನ್ ಆಫ್ ಮೀ. ಆ್ಯಂಡ್ ದಟ್ಸ್ ಓಕೆ, ಐ ಆಮ್ ಹ್ಯಾಪಿ ದಟ್ ನಾನು ರಿಯಲ್ ಲೈಫಲ್ಲಿ ಡಿರೆಕ್ಟರ್ ಥರ ಓಡಾಡಲ್ಲ. ಆ್ಯಂಡ್ ಓನ್ಲಿ ಆನ್ ಅ ಸೆಟ್ ಐ ಆಮ್ ಅ ಡಿಫ್ರೆಂಟ್ ಪರ್ಸನ್. ಬಟ್ ದಟ್ಸ್ ಅ ಇಂಪಾರ್ಟೆಂಟ್ ಕ್ವಾಲಿಟಿ ಗೈಸ್. ಯಾರ್ಯಾರು ಇದನ್ನು ಡಿರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ಅ ಲೀಡರ್. ಟು ಏನೇ ಆದರೂ ನಿಮಗೆ ಅದು ಎಷ್ಟೇ ಸ್ಟುಪಿಡ್ ಥಾಟ್ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು, ಆ ಟೈಮಲ್ಲಿ ನೀವು 100 ಜನನ್ನ ಅದನ್ನು ನಂಬಿಸ್ಬೇಕು. ಇದನ್ನು ನಾನು ಮಾಡ್ತಾಯಿದ್ದೀನಿ, ನೀವೆಲ್ಲ ಇದನ್ನು ಫಾಲೋ ಮಾಡಿ ಮಾಡಬೇಕಾಗತ್ತೆ ಅಂತ. ಆ್ಯಂಡ್ ಐ ಥಿಂಕ್ ಅದು ಬರೋವರೆಗೂ ನೀವು ಯಾವುದೇ ಸೆಟ್ಟಿಗೆ ಹೋಗಿ ಡಿರೆಕ್ಟ್ ಮಾಡೋಕ್ಕೆ ಹೋದರೆ ಯು ವಿಲ್ ಬಿ ಸ್ಲೋ, ಯು ವಿಲ್ ಬಿ ವೇಸ್ಟಿಂಗ್ ಟೈಮ್, ಆ್ಯಂಡ್ ವೆನ್ ಯು ವೇಸ್ಟ್ ಟೈಮ್ ಯು ವಿಲ್ ಬಿ ವೇಸ್ಟಿಂಗ್ ಮನಿ. ಆ್ಯಂಡ್ ಇದು ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ, ವಿತಿನ್ ದ 10th ಡೇ ಪ್ರೊಡ್ಯೂಸರ್ಸ್ ವರ್ ಲಿಸ್ನಿಂಗ್ ಟು ಮೀ. ಎಲ್ಲನೂ ಇಟ್ಸ್ ಮೋರ್ ಲೈಕ್, ಸರ್ ಇದು ಬೇಕು ನನಗೆ ಇಷ್ಟು ಅಂದರೆ, ದೇ ಆಲ್ಸೋ ಸ್ಟಾರ್ಟೆಡ್ ಸೀಯಿಂಗ್ ಇವನು ಏನು ಸ್ಕೆಡ್ಯೂಲ್ ಅಂತ ಹಾಕ್ಕೊಟ್ಟಿದ್ದ 90% ಆ ಸ್ಕೆಡ್ಯೂಲ್ ಮುಗಿತಾನೇ ಇದೆ ಅಕಾರ್ಡಿಂಗ್ ಟು ಟೈಮ್ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲರ್ನಿಂಗ್ ನನಗೂ ಅನ್ನಿಸ್ತಾ ಹೋಯಿತು. ಆ್ಯಂಡ್ ಆಲ್ಸೋ ಈಗ ನಾನು ಜಸ್ಟ್ ಈ ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತೊಂದು 5 ನಿಮಿಷ ತೊಗೊಂಡೆ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ. ಆಗ ಆ್ಯಕ್ಚುಲಿ ಏನೂ ಮೆಮರೀಸೇ ಇಲ್ಲ ನನಗೆ ಆ ಶೂಟಿಂಗ್ದು. ಐ ಮೀನ್ ಐ ಹ್ಯಾಡ್ ಟು ಗೋ ಬ್ಯಾಕ್ ಚೆಕ್ ಸಮ್ ಆಫ್ ಮೈ ಫೋಟೋಸ್ ಟು ಸಿ ಏನಾಗ್ತಿತ್ತು ನನ್ನ ಲೈಫಲ್ಲಿ ಆಗ ಅಂತ. ಅದು ಯಾಕೆ ಮೆಮರೀಸ್ ಇಲ್ಲ ಅಂದರೆ ಮೈ ಬ್ರೈನ್ ವಾಸ್ ಇನ್ ರಿಯಲ್ ಟೈಮ್. ಇಟ್ ವಾಸ್ ಎವ್ರಿ ಡೇ ಯು ಆರ್ ವೇಕಿಂಗ್ ಅಪ್. ನನಗೆ ನನ್ನ ಪರ್ಸ್ನಲ್ ಲೈಫ್ದು ಮೆಮರೀಸ್ ಅಷ್ಟು ಇಲ್ಲ. ಫೋಟೋಸ್ ನೋಡಿದಾಗ ಇವೆಲ್ಲ ಆಗ್ತಿತ್ತಾ ಅಂತ ದರ್ ಇಸ್ ನೋ ಫೀಲಿಂಗ್ ಅಟ್ಯಾಚ್ಡ್ ಟು ಎನಿ ಆಫ್ ದೋಸ್, ಬಿಕಾಸ್ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ರಿಯಲ್ ಟೈಮ್ ವೆರ್ ಯು ಆರ್ ಓನ್ಲಿ ಥಿಂಕಿಂಗ್ ಆಫ್ ಇದು ಹೇಗೆ ಮಾಡೋದು ಅದು ಹೇಗೆ ಮಾಡೋದು. ಆ್ಯಂಡ್ ಇಟ್ಸ್ ಅ ವೆರಿ ಮ್ಯಾಥಮ್ಯಾಟಿಕಲ್ ಪ್ರಾಸೆಸ್. ಆ್ಯಂಡ್ ಸೊ ಐ ಗೆಸ್ ಇಟ್ಸ್ ಲೈಕ್ ದ್ಯಾಟ್. ಕೊನೆಗೆ ಶೂಟಿಂಗ್ನ ನನಗೆ ಜ್ಞಾಪಕ ಇರೋಂಗೆ 31 ಡೇಸು ಅರೌಂಡ್ ದ್ಯಾಟ್, ತುಂಬ ಕಡಿಮೆ ದಿನದಲ್ಲಿ ನಂಬರ್ ಆಫ್ ಶೂಟಿಂಗ್ ಡೇಸ್ ವರ್ ದ್ಯಾಟ್. ಬಟ್ ಕಾಲ್ ಶೀಟ್ಸ್ ವರ್ ಲೈಕ್ 44 ಆರ್ ಸಮಥಿಂಗ್. ಕಾಲ್ ಶೀಟ್ಸ್ ಅಂದರೆ ಒನ್ ಕಾಲ್ ಶೀಟ್ ಇಸ್ ಫ್ರಮ್ ಮಾರ್ನಿಂಗ್ 8 o'clock to evening 6 o'clock ಅಂತ. And when we say 1.5 call sheet or double call sheet, it means you work extra 4-5 hours or double the shift. ಸೊ ಲೈಫ್ ಸ್ಟೈನಲ್ಲಿ ನಂಗೆ ಜ್ಞಾಪಕ ಇರೋದು, ಬೆಳಗ್ಗೆ 6 ಗಂಟೆಗೆ ಹೊರಟ್ರೆ
ಎಷ್ಟೋ ಸತಿ ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ ಬಂದು ಮಲಗ್ತಾ ಇದ್ದಿದ್ದು, ಅಥವಾ 6 ಗಂಟೆಗೆ ಹೊರಟ್ರೆ ಮತ್ತೆ ರಾತ್ರಿ 2 ಗಂಟೆಗೆ ಬಂದು ಮಲಗ್ತಾ ಇದ್ದಿದ್ದು. ಆ್ಯಂಡ್ ದ ಹೋಲ್ ಶೂಟಿಂಗ್ ಟೈಮ್ ವಾಸ್ ಲೈಕ್ ದಟ್, ವಾಸ್ ಲೈಕ್ ವಾರ್ ಫೀಲ್ಡ್. ಕೊನೆಗೂ ನಾವು ಪೂರ್ತಿ ಸೀನ್ಸ್ ಎಲ್ಲ ಮುಗಿಸಿ ಬರೀ ಸಾಂಗ್ಸ್ ಒಂದೆರಡು ಬ್ಯಾಲೆನ್ಸ್ ಇತ್ತು. ಅದನ್ನು ಶೂಟ್ ಮಾಡೋಕ್ಕಿಂತ ಮುಂಚೆ, ಅದೇ ಲಡಾಖಲ್ಲಿ ಶೂಟ್ ಆಗಿದೆಯಲ್ಲ ಆ 2 ಹಾಡುಗಳನ್ನ ಎಡಿಟ್ ಎಲ್ಲ ಮಾಡಿಕೊಂಡು, ಆಮೇಲೆ ಐ ಥಿಂಕ್ ಮೇ ಮಂತ್, ಸೊ ಮಾರ್ಚ್, ಫೆಬ್ ಆ್ಯಂಡ್ ಮಾರ್ಚ್ ಆ ಟೈಮಲ್ಲಿ ಶೂಟಿಂಗ್ ಮುಗಿಸ್ದೆ. ಏಪ್ರಿಲ್ ಅಷ್ಟೊತ್ತಿಗೆ ಪೂರ್ತಿ ಎಡಿಟಿಂಗ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಎಡಿಟಿಂಗ್ ವಾಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್. ಸುರೇಶ್ ಅಂತ ಅವ್ರು ಅಲ್ಲಿವರೆಗೂ ಹಿ ವಾಸ್ ಅನ್ ಅಸಿಸ್ಟೆಂಟ್ ಮನಸಾರೆನಲ್ಲಿ, ಹಿ ಹ್ಯಾಡ್ ವರ್ಕ್ಡ್ ಆಸ್ ಅನ್ ಅಸಿಸ್ಟೆಂಟ್ ಎಡಿಟರ್. ಬಟ್ ನನಗೆ ಲೈಫು ಇಷ್ಟನಾಗಿ ಬಂದಿದ್ದ ತಕ್ಷಣವೇ ಸುರೇಶ್ ಹ್ಯಾಸ್ ಬಿನ್ ಮೈ ಎಡಿಟರ್ ಫಾರ್ ಆಲ್ ಮೈ ಫಿಲ್ಮ್ಸ್. ಲೈಫು, ಲೂಸಿಯಾ, ಯೂಟರ್ನ್, ವಿ ಬೋತ್ ಡೆವಲಪ್ಡ್ ಅ ಸಾರ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಯೂಟರ್ನ್ ತೆಲುಗುಗೂ ಕರ್ಕೊಂಡೋಗಿ ಮಾಡಿಸ್ದೆ ಎಡಿಟಿಂಗ್. ಸೊ ಅಲ್ಲಿ, ಬಿಕಾಸ್ ಅವರು ಫಸ್ಟ್ ಫಿಲ್ಮ್, ಸುಮಾರು ದಿನ ಕೂತ್ಕೊಳ್ಳೋದು, ಎಡಿಟ್ ಮಾಡೋದು, ಇಲ್ಲಿಗೆ ಇದಾದಮೇಲೆ ಈ ಫಿಲ್ಮಲ್ಲಿ ಇನ್ನೇನು ಮುಟ್ಟಕ್ಕೆ ಆಗಲ್ಲ ಅನ್ನೋದು. ಬೆಳಗ್ಗೆ ರಾತ್ರಿ ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಬಂದು ಮತ್ತೆ ಎಡಿಟ್ ಮಾಡ್ತಾ ಮಾಡ್ತಾ ಯು ವಿಲ್ ಸಿ ದಟ್ ಸಮ್ 10 seconds ಯು ವಿಲ್ ರಿಮೂವ್. ಅದಾದಮೇಲೆ ಮತ್ತೆ 20 ದಿನ ಬಂದು ಅದೇ ಫಿಲ್ಮ್ ನಾವೇನು 1 hour ಫಸ್ಟ್ ಹಾಫ್ ಅಂದ್ಕೊಂಡಿರ್ತೀವಿ, 5 ನಿಮಿಷ ತೆಗಿತೀವಿ ಮತ್ತೆ. ಸೊ ಇಟ್ ವಾಸ್ ಲೈಕ್ ಅ ನೈಸ್ R&D ಪ್ರಾಸೆಸ್. ಆ್ಯಂಡ್ ಅದೆಲ್ಲ ಆದಮೇಲೆ ವಿ ವರ್ ಡಿಸ್ಕಸಿಂಗ್ ಸಾಂಗ್ ಹೆಂಗೆ ಮಾಡೋದು ಅಂತ. ಆಗ ಲಡಾಖಿಗೆ ಹೋಗಿ, ಥ್ಯಾಂಕ್ಫುಲಿ ಐ ಥಿಂಕ್ ನಾನು ಟಾಕಿ ಪೋರ್ಷನ್ ಎಲ್ಲ ತುಂಬ ಚೆನ್ನಾಗಿ ವೈಂಡ್ ಅಪ್ ಮಾಡಿದೆ ಅನ್ಸೋದು ಬಡ್ಜೆಟಲ್ಲಿ. ಯಾಕಂದರೆ ದ ಪ್ರೊಡ್ಯೂಸರ್ ಸೆಂಟ್ ಮೀ ಲಡಾಖ್ ನೋಡ್ಕೊಂಬನ್ನಿ, ರಾಜಸ್ಥಾನ್ ನೋಡ್ಕೊಂಬನ್ನಿ ಅಂತ. ಐ ವೆಂಟ್ ಫಾರ್ ಆಲ್ಮೋಸ್ಟ್ 8 days. ನಾನು ವೀರೇಂದ್ರ, ಫಸ್ಟ್ 4 days ಲಡಾಖ್, ನೆಕ್ಸ್ಟ್ 4 days ಫ್ರಮ್ 1 degree ಟೆಂಪ್ರೇಚರ್ ಟು ಆಲ್ಮೋಸ್ಟ್ 47 ಇನ್ 1 week ಜಂಪ್ ಮಾಡಿದ್ದು. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಹೋಗಿ ಲೊಕೇಶನ್ಸ್ ಎಲ್ಲ ನೋಡ್ಕೊಂಬಂದು ಕೊನೆಗೆ ಒಂದು ಹಾಡು ನಾವು ಲಡಾಖಲ್ಲಿ ತೆಗೆದು ಇನ್ನೊಂದು ಹಾಡನ್ನು ರಾಜಸ್ಥಾನ್ ಅಂತ ಅಂದ್ಕೊಂಡಿದ್ವಿ. ಅದು ವಿ ಸ್ಕ್ರ್ಯಾಪ್ಡ್ ಇಟ್ ಆ್ಯಂಡ್ ಇನ್ಸ್ಟೆಡ್ 2 ಹಾಡನ್ನು ಲಡಾಖಲ್ಲಿ ಶೂಟ್ ಮಾಡೋದು ಅಂತ ಆಯಿತು. ಬಟ್ ಓವರಾಲ್ ನನಗೆ ಮೆಮೊರಿ ಇರೋದೇ ಈ ಥರದ್ದು. ದ ಹೋಲ್ ಐಡಿಯಾ ಆಫ್ ಹೌ ಐ ಫೆಲ್ಟ್ ವೈಲ್ ಡೂಯಿಂಗ್ ದಿಸ್ ಇಸ್, ಐ ಹ್ಯಾವ್ ನೋ ಮೆಮೊರಿ ಆಫ್ ಇಟ್. ಲಡಾಖ್ದು ಕೂಡ ಇಟ್ ವಾಸ್ ಅ ಸಾರ್ಟ್ ಆಫ್ ನೋಡಿದಾಗ ಮತ್ತೆ ನಾನು ಹೋಗಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಸಾಂಗ್ಸ್ನೆಲ್ಲ ಶೂಟೇ ಮಾಡಲಿಲ್ಲ. ವಾಟ್ ವಾಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ವಾಸ್ ದ ದುಬೈ ಶೂಟಿಂಗ್. ಸೊ ಅಲ್ಲಿವರೆಗೂ ಎಲ್ಲ ಆದಮೇಲೆ ನನಗೆ ಸ್ಕ್ರಿಪ್ಟ್ ಪ್ರಕಾರ ಅವನು ದುಬೈಗೆ ಹೋಗ್ತಾನೆ ಅಂತೆಲ್ಲ ಇತ್ತು. ಬಟ್ ಇಷ್ಟು ಜನನ್ನ ಕರ್ಕೊಂಡು ಹೋಗಿ ಫ್ರಮ್ ಅ ರೆಗ್ಯುಲರ್ ಕ್ರೂ ಆ್ಯಂಡ್ ಆ್ಯರಿ ಕ್ಯಾಮ್ರಾ ಇಟ್ಕೊಂಡು ಹೋಗಿ ದುಬೈಯಲ್ಲಿ ಶೂಟ್ ಮಾಡ್ಕೊಂಬರೋ ಅಷ್ಟು ಬಡ್ಜೆಟ್ ಇರಲಿಲ್ಲ ನಮ್ಮ ಹತ್ರ. ಸೊ ಅವರು, ಈ ಪ್ರೊಡ್ಯೂಸರ್ ಅಂದರು, ಇಲ್ಲ ಸರ್ ಅದಾಗಲ್ಲ ಅಂತ. ಬಟ್ ಅದೇ ಟೈಮಿಗೆ ಸ್ಲಮ್ ಡಾಗ್ ಮಿಲಿಯನೇರ್ ರಿಲೀಸ್ ಆಗಿತ್ತು ಅರೌಂಡ್ ದ ಸೇಮ್ ಟೈಮ್, ಅಥವಾ ರಿಲೀಸ್ ಆಗಿ ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರು. ಇಟ್ ವಾಸ್ ದ ಫಸ್ಟ್ ಮೂವಿ, ಅದರಲ್ಲಿ ಒನ್ ಆಫ್ ದ ಬಿಗ್ ಮೂವೀಸ್. ಅದರಲ್ಲಿ ಕ್ಯಾನನ್ 5D ಯೂಸ್ ಮಾಡಿಕೊಂಡು ಶೂಟ್ ಮಾಡಿದ್ದಾರೆ ಅಂತ. ಆಗ ಸೂರಿ ಅವರು 5D Mark II ಅವರು ಒಂದು ತರಿಸ್ಕೊಂಡಿದ್ರು. ಅದನ್ನೇ ಈ ಇನ್ಫಾರ್ಮೇಷನ್ ಇದ್ದಿದ್ದರಿಂದ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಆ್ಯಂಡ್ ಐ ಗಾಟ್ ವೆರಿ ಫ್ಯಾಸಿನೇಟೆಡ್. ಅದು ಹೆಂಗೆ ಸ್ಲಮ್ ಡಾಗ್ ಮಿಲಿಯನೇರಲ್ಲಿ ದೇ ಹ್ಯಾವ್ ಯೂಸ್ಡ್ ಸಮ್ ಶಾರ್ಟ್ಸ್ ವಿಚ್ ಕ್ಯಾನ್ ಬಿ ಶಾರ್ಟ್ ಇನ್ ಸಚ್ ಅ ಸ್ಮಾಲ್ ಕ್ಯಾಮ್ರಾ ಅಂತ. ಸೊ ನಾನು ಸೂರ್ಯ ಅವ್ರ ಕ್ಯಾಮ್ರಾನ ಇಸ್ಕೊಂಡು ಐ ಕೆಪ್ಟ್ ಎಕ್ಸ್ಪೆರಿಮೆಂಟಿಂಗ್. ಅದ್ರ ಬಗ್ಗೆ ಎಲ್ಲ ತುಂಬ ಓದಿದೆ. ಆಗ ನನಗೆ ಬಂದಿದ್ದ ಐಡಿಯಾ, ವಾಟ್ ಇಫ್ ವಿ ಗೋ ಶೂಟ್ ಇಟ್ ಆನ್ ಅ 5D ಎನ್ಕಮ್ ಅಂತ. ಜ್ಞಾನಮೂರ್ತಿ ಅವರು, ಇಲ್ಲ ಸರ್ ಅದು ಮ್ಯಾಚೇ ಆಗಲ್ಲ, ದಯವಿಟ್ಟು ಅವೆಲ್ಲ ಮಾಡಬೇಡಿ ಅಂತ ಅಂದರು. ಬಟ್ ನನಗೆ ಆ್ಯಸ್ ಅ ಡಿರೆಕ್ಟರ್ ಐ ಹ್ಯಾಡ್ ಟು ಟೆಲ್ ದಿಸ್ ಸ್ಟೋರಿ. ಐ ವಾಂಟೆಡ್ ಟು ಗೆಟ್ ಸಮ್ ಶಾರ್ಟ್ಸ್. ಸೊ ಆಗ ನಾನು ಕೇಳಿದೆ ಪ್ರೊಡ್ಯೂಸರ್ಸ್ನ, ಮಂಜು, ಸೈಯದ್, ಸಲಾಮ್ ಅವ್ರಿಗೆಲ್ಲ, ನನಗೆ ದುಬೈಗೆ ಒಂದು 3 ದಿನ ಹೋಗಿ ಬರ್ಬೋದಾ, ನಾನು ದಿಗಂತ್ ಇಬ್ಬರೇ ಹೋಗ್ತೀವಿ, ನಾನೇ ಶೂಟ್ ಮಾಡ್ಕೊಂಬರ್ತೀನಿ, ವರ್ಕ್ ಆದರೆ ಆಯಿತು, ಇಲ್ಲದೆ ಹೋದರೆ ಯು ವಿಲ್ ಲೂಸ್ ವೆರಿ ಲೆಸ್ ಮನಿ. ಥ್ಯಾಂಕ್ಫುಲಿ ದೇ ಆಲ್ಸೋ ಸೈಡ್ ಎಸ್. ಸೊ ನಾನು ಆಗ್ತಾನೆ ಮದುವೆ ಆಗಿತ್ತಲ್ಲ, ಸೊ ಹೆಂಡ್ತಿನೂ ಕರ್ಕೊಂಡು ಹೋಗು ಅಂದರು. ಸೊ ಸೌಮ್ಯ ಬಿಕೇಮ್ ಮೈ ಅಸಿಸ್ಟೆಂಟ್. ಆ್ಯಂಡ್ ಬ್ಯಾಗ್ಸು, ಟ್ರೈಪಾಡು ಇರಲಿಲ್ಲ ಆ್ಯಕ್ಚುಲಿ, ಬ್ಯಾಗ್ಸು, ಕ್ಯಾಮ್ರಾ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ. ಸೊ ನನ್ನ ಹತ್ರ ಒಂದೇ ಒಂದು ಲೆನ್ಸ್ ಇತ್ತು ಆಟೋಮೇಟೆಡ್. ನನಗೆ ಆ್ಯಕ್ಚುಲಿ ಐ ಡಿಂಟ್ ನೋ ಅಪ್ಯಾರ್ಚರ್ ಹೆಂಗೆ ಸೆಟ್ ಮಾಡ್ಕೊಳ್ಳೋದು, ಮ್ಯಾನ್ಯುಯಲ್ ಮೋಡಲ್ಲಿ ಹೆಂಗೆ ಶೂಟ್ ಮಾಡೋದು ಏನೂ ಗೊತ್ತಿರಲಿಲ್ಲ. ಜಸ್ಟ್ ಆಟೋ ಮೋಡಲ್ಲಿ ಹಾಕ್ಕೊಂಡು ದಿಗಂತು, ನಾನು, ಸೌಮ್ಯ 3 ಜನ 3 ದಿನಕ್ಕೆ ಅಂತ ದುಬೈಗೆ ಹೋದ್ವಿ. ಆ್ಯಂಡ್ ಆಗ ದಿಗಂತು ಆಂದ್ರಿತಾ ದೇ ವರ್ ಹ್ಯಾವಿಂಗ್ ಅ ಫೈಟ್ ಟೆಕ್ಸ್ಟಿಂಗಲ್ಲಿ. ಆಗ ಬ್ಲ್ಯಾಕ್ಬೆರಿ BBM ಚಾಟ್ಸ್ ಅವ್ನು ಮಾತಂದರೆ ಹಿ ವಾಸ್ ಕಂಪ್ಲೀಟ್ಲಿ ಡಿಪ್ರೆಸ್ಡ್.
ಹಿ ಆ್ಯಂಡ್ ಆಂದ್ರಿತಾ ವರ್ ಗೋಯಿಂಗ್ ಆನ್ ಫೈಟಿಂಗ್ ಅಬೌಟ್ ಸಮಥಿಂಗ್. ಸೊ ಆ ಪೂರ್ತಿ ನನಗೆ ಹೇಗೆ ಅವನೊಂದು ಸ್ಯಾಡ್ ಮೂಡಲ್ಲಿ ಬೇಕಿತ್ತು ದುಬಾಯಲ್ಲಿ, ಅದು ನ್ಯಾಚುರಲಾಗಿ ಬರ್ತಿತ್ತು ಅವನಿಗೆ. ಸೊ ನಾನು ಸೌಮ್ಯ ಜೊತೆಗೆ ಕೂರ್ತಾ ಇದ್ವಿ. ಇನ್ಸ್ಟ್ರಕ್ಷನ್ಸ್ ಹೇಗೆ ಅಂದರೆ, ನೀನು ಎಲ್ಲಾದರೂ ದೂರದಲ್ಲಿ ಓಡಾಡ್ತೀನೋ ನಾನು ಆಗಾಗ ಶೂಟ್ ಮಾಡ್ತಿರ್ತೀನಿ ಅಂತ. ಆ್ಯಂಡ್ ನೀವೇನು ದಿಗಂತದು ಶಾರ್ಟ್ಸ್ ನೋಡ್ತೀರಾ ವೆರ್ ಹಿ ಲುಕ್ಸ್ ವರೀಡ್ ಆ್ಯಂಡ್ ಆಲ್ ದ್ಯಾಟ್ ಇಸ್ ಥ್ಯಾಂಕ್ಸ್ ಟು ಆಂದ್ರಿತಾಸ್ ಫೈಟ್ ವಿತ್ ಹಿಮ್. ಸೊ ಆಗಾಗ ನಾನು ಆ ಕ್ಯಾಮ್ರಾನ ಇಟ್ಕೊಂಡು ಆಟೋ ಮೋಡಲ್ಲಿ ಸಿಕ್ಕಿದಂಗೆ ಶೂಟ್ ಮಾಡೋದು, ಏನೋ ನನಗೆ ಸಿಕ್ಕಿದಂಗೆ ಫೋಕಸ್ ಮಾಡೋದು. ಒಂದೊಂದು ಸರ್ತಿ ಮ್ಯಾನ್ಯುವಲ್ ಮೋಡ್ಗೆ ಹಾಕಿ ಟ್ರೈ ಮಾಡ್ತಿದ್ದೆ, ಬಟ್ ನಂಬಿಕೆ ಬರ್ತಿರ್ಲಿಲ್ಲ. ಸೊ ವಾಪಸ್ ಆಟೋ ಮೋಡ್ಗೆ ಹಾಕ್ಬಿಟ್ಟು ಶೂಟ್ ಮಾಡಿಬಿಡೋದು. ಇಟ್ ವಾಸ್ ಮೋರ್ ಲೈಕ್ ಅ ಫನ್ ಟ್ರಿಪ್. ಆ್ಯಂಡ್ ಶೂಟೆಲ್ಲ ಮಾಡ್ಕೊಂಬಂದ್ವಿ. ತುಂಬ ಇಂಟ್ರೆಸ್ಟಿಂಗ್ ಸಿಚುವೇಶನ್ ಅಂದರೆ, ಅಬುಧಾಬಿನಲ್ಲಿ ಸೊ ಪರ್ಮಿಷನ್ಸ್ ಎಲ್ಲ ಏನೂ ಇಲ್ಲ ನಮ್ಮ ಹತ್ರ, ಬಿಕಾಸ್ ಇಟ್ಸ್ ಲೈಕ್ ಅ ಒಂದು ಫೋಟೋಗ್ರಫಿ ಟೂರಿಸ್ಟ್ ಥರ ಹೋಗಿದ್ವಲ್ಲ. ಸೊ ವಿ ಜಸ್ಟ್ ಕೆಪ್ಟ್ ಶೂಟಿಂಗ್ ಆ್ಯಂಡ್ ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲಿ ಹೋಗೋದು, ದಿಗಂತಿಗೆ ಅಲ್ಲಿ ನಡ್ಕೊಂಬ ಇಲ್ಲಿ ನಡ್ಕೊಂಬ ಅನ್ನೋದು, ಶೂಟ್ ಮಾಡೋದು. ಆ ಸಾಂಗ್ಗೆ ಏನೇನೋ ತುಂಬ, ಐ ಥಿಂಕ್ ಫಾರ್ ದಟ್ 2 minutes ಆಫ್ ಸಾಂಗ್ ನಾನೊಂದು ಈಸಿಲಿ 2 hours ಆಫ್ ಫುಟೇಜ್ ಶೂಟ್ ಮಾಡಿದ್ದೆ ಅನಿಸುತ್ತೆ. ಯಾಕಂದರೆ ಏನು ಲಕ್ಕಿ ಇಲ್ಲಿ ಏನು ಫೋಕಸಲ್ಲಿರುತ್ತೆ, ಏನು ಚೆನ್ನಾಗಿ ಕಾಣುತ್ತೆ ಅದನ್ನು ಸಾಂಗಿಗೆ ಹಾಕೋಣ ಅಂತ. ಇದು ಕನಸಿನ ಹೊಸ ಪುಟ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ, ಮೇಕಿಂಗ್ ಕೂಡ ಇದೆ, ನೋಡ್ಬೋದು ನೀವು ಹೇಗೆ ಶೂಟಿಂಗ್ ಆಯಿತು ಅಂತ. ಮೋಸ್ಟ್ ಸ್ಕೇರಿಯಸ್ಟ್ ಈಗ ಜ್ಞಾಪಿಸ್ಕೊಂಡ್ರೆ ಆಗಿದ್ದ ಇನ್ಸಿಡೆಂಟ್ ಏನು ಅಂದರೆ, ನಾನು ಅಬುಧಾಬಿನಲ್ಲಿ ಒಂದು ಮಾಲ್ಗೆ ಹೋಗಿದ್ವಿ. ಅಲ್ಲಿ ನಾನು ದಿಗಂತದು ಹಿಂಗೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನಾನು ನಿಂತಿದ್ದೆ. ಸೊ ದಿಗಂತಿಗೆ ಹೇಳಿದ್ದೆ, ನೀನು ಕೆಳಗಡೆಯಿಂದ ಇಲ್ಲಿ ನಡ್ಕೊಂಬ, ನಾನು ಅದನ್ನು ಶೂಟ್ ಮಾಡ್ತೀನಿ. ಸೊ ಅವನು ಅಲ್ಲಿಂದ ಇನ್ನೂ ನಡ್ಕೊಂಬರ್ಬೇಕಿತ್ತು. ನಾನು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಆ್ಯಸ್ ಅ ಟೂರಿಸ್ಟ್ ಹಿಂಗೆ ಇಟ್ಕೊಂಡು ಏನೋ ತೆಗಿತಾ ಇದ್ದೆ. ಆಗ ಫ್ರೇಮಲ್ಲಿ ಒಬ್ಬರು ಸೆಕ್ಯೂರಿಟಿ ಅವ್ರು ಬಂದು ನಿಂತ್ಕೊಂಡು ನನ್ನೇ ನೋಡ್ತಾಯಿದ್ರು. ಆಮೇಲೆ ಹಿಂಗೇನೋ ಕೈಯಲ್ಲಿ ಹಿಂಗೆ. ಸೊ ನಾನು ಸುಮ್ಮನೆ ಮತ್ತೆ ಏನೋ ಡ್ರಾಮಾ ಮಾಡಿದೆ, ಆ ಕಡೆ ಈ ಕಡೆ ಫೋಟೋಸ್ ತೆಗಿತಾ ಇರೋ ಥರ. ಅಷ್ಟೊತ್ತಿಗೆ ನನ್ನ ಪಕ್ಕದಿಂದ ಒಬ್ಬರು ಸೆಕ್ಯೂರಿಟಿ ಬಂದು ವಾಟ್ ಆರ್ ಯು ಡೂಯಿಂಗ್ ಅಂತ. ನಾನು ಅಫ್ಕೋರ್ಸ್ ನಮ್ಮ ಹತ್ರ ಆಗಿದ್ದೇನೆ, ಸರ್ ನಾವು ಜಸ್ಟ್ ಟೂರಿಸ್ಟ್ ಟೇಕಿಂಗ್ ಪಿಕ್ಚರ್ಸ್ ಅಂತ ಏನೋ ಅಂದೆ. ಶೋ ಮೀ ಅಂತಂದರು. ಸರಿ, ನಾನು ಪ್ಲೇ ಬ್ಯಾಕ್ ಬಟನ್ ಒತ್ಬಿಟ್ಟು ಐ ಸ್ಟಾರ್ಟೆಡ್ ಶೋಯಿಂಗ್. ಅಫ್ಕೋರ್ಸ್ ನಾವು ಅಲ್ಲಿ ಇಲ್ಲಿ ಏನೇನೋ ಫೋಟೋಸ್ ಎಲ್ಲ ತೆಗ್ದಿದ್ದಿತ್ತು, ಅದರಲ್ಲಿ ನೋಡಿದ್ರು ಒಂದು ಸ್ವಲ್ಪ. ಅದಾದಮೇಲೆ ಕೆಳಗಡೆ ಇರೋ ಸೆಕ್ಯೂರಿಟಿಗೆ ಹಿಂಗೇನೋ ನಾಡ್ ಮಾಡಿಬಿಟ್ಟು ಇಬ್ಬರು ಹೊರಟರು. ನನಗೆ ಗೊತ್ತಾಗಲಿಲ್ಲ 3 ದಿನದಿಂದ ಇಷ್ಟೊಂದು ಆರಾಮಾಗಿ ಶೂಟ್ ಮಾಡ್ತಿದ್ನಲ್ಲ, ಈಗೇನಾಯ್ತು ಮಾಲಲ್ಲಿ ಅಂತ. ಆಮೇಲೆ ಸ್ವಲ್ಪ ಕೆಳಗೆ ಬಗ್ಗೆ ನೋಡಿದ್ರೆ ನನ್ನ ಫ್ರೇಮ್ಗಿಂತ ಕೆಳಗಡೆ ಒಂದಿಷ್ಟು ಅರಬ್ ವಿಮೆನ್ ಕೂತಿದ್ರು. ಅದು ನನಗೆ ಕಾಣಿಸೇ ಇಲ್ಲ. ಆ್ಯಂಡ್ ಥ್ಯಾಂಕ್ಫುಲಿ ನೋ ಬಡಿ ವಾಸ್ ಇನ್ ದ ಫ್ರೇಮ್. ಅದರ್ವೈಸ್ ಐ ಆಮ್ ಶ್ಯೂರ್ ನನ್ನ ಕೈಯೋ ಕಾಲೋ ಕಟ್ ಮಾಡಿಬಿಟ್ಟು ಕಳಿಸಿರೋ ನಾವು ವಾಪಸ್. ಸೊ ಅದಾದಮೇಲೆ ವಿ ಗಾಟ್ ಬ್ಯಾಕ್. ನನಗೆ ಇನ್ನೊಂದು ವಿಜುವಲ್ ದುಬಾಯ್ ಶೂಟಿಂಗ್ದು ತುಂಬ ಜ್ಞಾಪಕ ಇರೋದು ಅಂದರೆ, ಅಬುಧಾಬಿಯಿಂದ ವಾಪಸ್ ದುಬೈಗೆ ಬರಬೇಕಂದ್ರೆ ಇಟ್ಸ್ ಸೋ ಹಾಟ್. ಆ ಲೆವೆಲ್ ಹೀಟ್ನ ನಾನು ಎಕ್ಸ್ಪೀರಿಯನ್ಸೇ ಮಾಡಿರಲಿಲ್ಲ ಲೈಫಲ್ಲಿ. ನಮಗೆ ಒಂದು ಕಾರ್ ಕೊಟ್ಟಿದ್ರು. ಆ್ಯಂಡ್ ಆ ಹೀಟ್ ಎ ಸಿ ಎಲ್ಲ ಇದ್ರೂ ಐ ರಿಮೆಂಬರ್ ದಿಗಂತ್ ನಾನು ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಇಟ್ ವಾಸ್ ಲೈಕ್ ಹೌ ಡು ಪೀಪಲ್ ಲಿವ್ ಲೈಕ್ ದಿಸ್ ಅಂತೆಲ್ಲ ಯೋಚನೆ ಮಾತಾಡ್ತಾ ಇದ್ವಿ. ಆಗ ಆ ಹೈವೇನಲ್ಲಿ ಪಕ್ಕದಲ್ಲಿ ಒಂದು ಬಸ್ ಹೋಯಿತು. ಅದೊಂಥರ ಕಂಪ್ಲೀಟ್ಲಿ ಈ ಏನಾದರೂ ಪ್ರೊಟೆಸ್ಟ್ ಆದಾಗ ಬಸ್ಸೆಲ್ಲ ಸುಟ್ಟಾಕಿದಾಗ ಹೇಗಿರುತ್ತೆ ಆ ಥರದ್ದು ಒಂದು ಬಸ್ ಹೋಗ್ತಾಯಿತ್ತು. ನಾವು ಏನಿದು ಇಷ್ಟೊಂದು ಅಡ್ವಾನ್ಸ್ಡ್ ಕಾರ್ಸು ಅದು ಇದು ಇರೋ ಕಡೆ ಇಂಥದ್ದು ಒಂದು ಬಸ್ ಹೋಗ್ತಿದೆಯಲ್ಲ ಅಂತ ಸುಮ್ಮನೆ ನೋಡ್ತಾ ಇದ್ದರೆ, ಆ ಬಸ್ಸಲ್ಲಿ ಜನ ಕೂತಿದ್ರು. ನನಗೆ ನಂಬೋಕ್ಕೆ ಆಗಲಿಲ್ಲ. ವಿಂಡೋಸ್ ಎಲ್ಲ ಏನೂ ಇಲ್ಲ ಅದಕ್ಕೆ, ಇಟ್ಸ್ ಲೈಕ್ ಓಪನ್ ಆ್ಯಂಡ್ ಪೀಪಲ್ ಆರ್ ಸಿಟ್ಟಿಂಗ್ ಇನ್ ಇಟ್. ಇದರಲ್ಲಿ ಏನು ಜನ ಕೂತ್ಕೊಂಡು ಹೋಗ್ತಿದ್ದಾರೆ ಹೀಗೆ ಈ ಹೀಟಲ್ಲಿ ಅಂದಾಗ, ಅವನು ಡ್ರೈವರ್ ಹೇಳ್ತಾ ಇದ್ದ, ಅವನು ಪಾಕಿಸ್ತಾನಿಂದ ಹೋಗಿರೋನು. ಅವನು ಎಷ್ಟೋ ವರ್ಷದಿಂದ ಅಲ್ಲೇ ಸಿಕ್ಕಾಕೊಂಡಿದ್ದಾನೆ ಆ್ಯಸ್ ಅ ಡ್ರೈವರ್ ಫ್ರಮ್ ಪಾಕಿಸ್ತಾನ್, ಕರಾಚಿಯಿಂದ. ಸೊ ಹಿ ವಾಸ್ ಟೆಲಿಂಗ್ ಅಸ್ ದಟ್ ಅದರಲ್ಲಿ ಎಷ್ಟೋ ಜನ ಪಾಕಿಸ್ತಾನ್ ಲೇಬರರ್ಸ್ ಇರ್ತಾರೆ, ಇಂಡಿಯನ್ ಲೇಬರ್ಸ್ ಇರ್ತಾರೆ, ಬಾಂಗ್ಲಾದೇಶಿ. ಅವರೆಲ್ಲರೂ ಅಬುಧಾಬಿಯಿಂದ ದುಬೈಗೆ ಹೋಗಿ ಅಲ್ಲಿ ಲೇಬರ್ ಕೆಲಸ ಮಾಡಿ ಮತ್ತೆ ವಾಪಸ್ ರಾತ್ರಿ ಮತ್ತೆ ಅಬುಧಾಬಿಗೆ ಹೋಗಿ ಅಲ್ಲಿದ್ದು, ಆ್ಯಂಡ್ ದಟ್ಸ್ ದರ್ ಎವ್ರಿ ಡೇ ಲೈಫ್ ಅಂತ. ಇಟ್ ವಾಸ್ ಲೈಕ್ ಶಾಕಿಂಗ್ ಟು ನೋ ದಟ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಆ್ಯಂಡ್ ಕೊನೆಗೆ ವಿ ಕೇಮ್ ಬ್ಯಾಕ್. ಇಲ್ಲಿಂದ ಆಚೆ ಐ ಥಿಂಕ್ ನಾಳೆ ರಿಲೀಸ್. ಆ್ಯಂಡ್ ಹೇಗಾಯಿತು ಲೈಫು ಇಷ್ಟೇನೇದು ರಿಲೀಸ್ ಆ್ಯಂಡ್ ಏನೇನಾಯಿತು, ಆ್ಯಂಡ್ ಸಮ್ ಆಫ್ ದ ಶಾಕಿಂಗ್ ಥಿಂಗ್ಸ್ ದಟ್ ಐ ಗಾಟ್ ಟು ನೋ ಅಬೌಟ್. ದೋ ನನಗೆ ಮನಸಾರೆ ಪಂಚರಂಗಿನಲ್ಲಿ ಒಂದಿಷ್ಟು ಗೊತ್ತಾಗಿದ್ರು, ಆಗ ಇಟ್ ವಾಸ್ ಆಲ್ವೇಸ್ ಅಂಡರ್ ಯೋಗರಾಜ್ ಭಟ್ಸ್ ನೇಮ್. ಆ್ಯಂಡ್
ಈಗಲೂ ಯೋಗರಾಜ್ ಭಟ್ ಪ್ರೆಸೆಂಟ್ಸ್ ಅಂತ ಇದ್ದಿದ್ರು ಕೂಡ ದೆರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಹ್ಯಾಪನ್. ಅದೆಲ್ಲ ನಾಳೆ ಮಾತಾಡೋಣ. ಥ್ಯಾಂಕ್ ಯು, ಗುಡ್ ನೈಟ್. ಆ್ಯಂಡ್ ಹೋಪ್ಫುಲಿ ಇದನ್ನೆಲ್ಲ ಕೇಳ್ತಿರೋರು FUC ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿ ಹ್ಯಾವ್ ವೆರಿ ಫ್ಯೂ ನಂಬರ್ಸ್ ದೇರ್. ಈ ಪಾಡ್ಕಾಸ್ಟ್ ಕೇಳ್ತಿರೋರು ಎಲ್ಲರೂ ಸೇರಿಕೊಂಡ್ರು ದ ನಂಬರ್ಸ್ ಶುಡ್ ಗೋ ಅಪ್. ಸೊ ಪ್ಲೀಸ್ ಡೂ ಜಾಯಿನ್. ನೀವು ಹೇಳ್ಬೋದು ಏನಿದೆ ಕಂಟೆಂಟಲ್ಲಿ ಅಂತ. ಇಟ್ಸ್ ಕಮಿಂಗ್. ನಾವೆಲ್ಲ ಡಿರೆಕ್ಟರ್ಸ್ ಆರ್ ಫಸ್ಟ್ ಗ್ಯಾಂಗಿಂಗ್ ಅಪ್, ಆ್ಯಂಡ್ I think the growing numbers will encourage us to do more things. Thank you so much. See you. Good night.